ನಂಜನಗೂಡಿನ ನಂಜುಂಡೇಶ್ವರ ಸ್ವಾಮಿ ಎಲ್ಲರೂ ಭಕ್ತರಾಗಿದ್ದೀರಾ. ನಾಳೆ ಬಂದ್ ಮಾಡುವ ಹಾಗಿಲ್ಲ ಎಂದು ಜಿಲ್ಲೆಯ ಅಪರ ಜಿಲ್ಲಾಧಿಕಾರಿ ಲೋಕನಾಥ್ ಹೇಳಿದ್ದಾರೆ. ಇಂದು ನಂಜನಗೂಡು ತಾಲೂಕಿನ ತಾಲೂಕು ಆಡಳಿತ ಭವನದಲ್ಲಿ ಆಯೋಜಿಸಿದ್ದ ಶ್ರೀಕಂಠೇಶ್ವರ ಸ್ವಾಮಿಯ ಎಲ್ಲ ಭಕ್ತಾದಿಗಳ ಮುಖಂಡರುಗಳನ್ನು ಕರೆಸಿ ಶಾಂತಿ ಸಭೆಯಲ್ಲಿ ಮಾತನಾಡಿದರು. ಸಾವಿರಾರು ಜನರಿಗೆ ತೊಂದರೆಯಾಗುತ್ತದೆ. ಬಂದನ್ನು ಮಾಡುವ ಹಾಗಿಲ್ಲ. ಬಂದನ್ನು ಹಿಂಪಡೆಯಬೇಕು. ಭಾವನೆ ಸಂಘರ್ಷಣೆ ಹೊರತುಪಡಿಸಿದರೆ ಎಲ್ಲರೂ ಒಂದೇ ಆಗಿದ್ದೀರಾ. ತನಿಖೆಗೆ ವರದಿ ಕೊಟ್ಟಿದ್ದೇವೆ. ಬಂದ ಮೇಲೆ ಜಿಲ್ಲಾಡಳಿತದಿಂದ ತಪ್ಪಿತಸ್ಥರಿಗೆ ಶಿಕ್ಷೆ ನೀಡಲಾಗುವುದು. ರಂಗೋಲಿ ಚಿತ್ರದಲ್ಲಿ ಯಾವ ಚಿತ್ರ ಬಿಟ್ಟಿದ್ದಾರೆ ಹಾಗೂ ಶ್ರೀಕಂಠೇಶ್ವರ ಸ್ವಾಮಿಯ ಕಾರ್ಯನಿರ್ವಾಹಕ ಅಧಿಕಾರಿಯಿಂದ ತಪ್ಪಾಗಿದೆಯೋ ಎಲ್ಲವನ್ನೂ ತನಿಖೆ ನಡೆಸಿ ತಪ್ಪಿತಸ್ಥರನ್ನು ಸೂಕ್ತ ಕ್ರಮ ತೆಗೆದುಕೊಳ್ಳುತ್ತೇವೆಂದು ಅಪರ ಜಿಲ್ಲಾಧಿಕಾರಿ ಲೋಕನಾಥ್ ತಿಳಿಸಿದರು. ಸಭೆಯಲ್ಲಿ ಜಿಲ್ಲೆ ಅಡಿಷನಲ್ ಎಸ್ಪಿ ನಂದಿನಿ, ಜಿಲ್ಲಾ ಉಪವಿಭಾಗಾಧಿಕಾರಿ ರಕ್ಷಿತ್, ತಹಶೀಲ್ದಾರ್ ಶಿವಪ್ರಸಾದ್, ನಂಜನಗೂಡು ಡಿವೈಎಸ್ಪಿ ಗೋವಿಂದರಾಜ್ ಉಪಸ್ಥಿತರಿದ್ದರು. ಅಲ್ಲ, ಬಂದಿಗೆ ಅವರು ಕಾನೂನಾತ್ಮಕವಾಗಿ ಅನುಮತಿ ತಗೊಳ್ಬೇಕು. ಅನುಮತಿ ಕೊಟ್ಟ ಮೇಲೆ ಬಂದ್ ಮಾಡಬೇಕಿತ್ತು. ಅದು ನಮ್ಮ ಪೊಲೀಸ್ ಇಲಾಖೆಗೆ ಮತ್ತು ಜಿಲ್ಲಾ ಆಡಳಿತಕ್ಕೆ ಕೊಟ್ಟು ತಗೊಳ್ಬೇಕಿತ್ತು. ಬಟ್ ಇಲ್ಲಿ ನಾವು ಅನುಮತಿನೂ ಕೊಟ್ಟಿಲ್ಲ. ಬಂದಿಗೆ ಅವ್ರು ಕೇಳ್ತಾರೆ, ಎಲ್ಲರೂ ಕೂಡ ಮನವಿ ಕೊಡೋದು ಕರ್ತವ್ಯ. ಬಟ್ ಅದನ್ನು ಅನುಮತಿ ಕೊಡಬೇಕು, ಬಿಡೋದು ಬೇರೆ. ಈ ಶಾಂತಿ ಸಭೆ ಇಲ್ಲೇನು ಸೌಹಾರ್ದತೆ ಮತ್ತು ಶಾಂತಿ ಸುವ್ಯವಸ್ಥೆ ಪ್ರಾಬ್ಲಮ್ ಇತ್ತು, ಅದಕ್ಕೆ ಸಂಬಂಧಪಟ್ಟಂತೆ ಕರೆದಿರೋದು. ಈಗ